ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ. ಸೊ ನಾನು ನಿಮ್ಗೆ ಇವತ್ತು ಸಬ್ಬಸ್ಗಿ ಯೂಸ್ ಮಾಡ್ಕೊಂಡು ಹೆಂಗೆ ಮಸಾಲ ಇಡ್ಲಿ ಮಾಡೋದಂತ ನೋಡೋಣಂತ ಬರ್ರಿ ಎಲ್ಲರೂ. ಸೊ ಸಬ್ಬಸ್ಗಿನ ನಾನು ಇಲ್ಲಿ ಯಾಕೆ ಯೂಸ್ ಮಾಡ್ಕೊಂಡಿನಂದ್ರೆ ಮಕ್ಕಳು ಎಲ್ಲರೂ ಸ್ವಲ್ಪ ಜನ ಸಬ್ಬಸ್ಗಿ ಹಂಗೆ ಕೊಟ್ರೆ ತಿನ್ನಂಗಿಲ್ಲ. ಸೊ ಈ ಥರ ಮಾಡಿಕೊಡೋದ್ರಿಂದ ನಮ್ಗೆ ಹೆಲ್ತ್ಗೂ ಒಳ್ಳೆಯದು ಮತ್ತು ಟೇಸ್ಟಿಯಾಗಿಯೂ ಇರ್ತೈತಿ. ಸೊ ವಿದೌಟ್ ಡಿಲೇ ಸ್ಟಾರ್ಟ್ ಮಾಡೋಣಂತ ಹೆಂಗೆ ಮಾಡೋದು. ನಿನ್ನೆ ನೈಟು ನಾನು 1 ಕಪ್ ಉದ್ದಿನಬೇಳೆ ಮತ್ತು 1 ಕಪ್ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ. ಮಾರ್ನಿಂಗು ಅದನ್ನು ಉದ್ದಿನಬೇಳೆನ ಫುಲ್ ಪೇಸ್ಟ್ ಥರ ರುಬ್ಬಿಟ್ಕೊಂಡೀನಿ. ಹೆಸರು ಬೇಳೆನ ಜಾಸ್ತಿ ಮಿಕ್ಸಿ ಮಾಡ್ಕೊಂಡಿಲ್ಲ, ಪೇಸ್ಟ್ ಥರ ಸ್ವಲ್ಪ ತರಿಯಾಗಿ ರುಬ್ಬಿ ಇಟ್ಕೊಂಡೀನಿ. ಸೊ ಹಿಂಗೆ ಮಾಡೋದ್ರಿಂದ ನಾವು ತಿನ್ನುವಾಗ ಹೆಸರು ಬೇಳೆ ಚೆನ್ನಾಗಿ ಬಾಯೊಳಗೆ ಸಿಗ್ತೈತಿ. ಸೊ ಟೇಸ್ಟ್ ಚಲೋ ಅನ್ನಿಸ್ತೈತಿ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಹಾಫ್ ಅಷ್ಟು ನಾನು ಸಬ್ಬಸ್ಗಿ ಕಟ್ ಮಾಡಿ ಇಟ್ಕೊಂಡಿನಿ ಸಣ್ಣದಾಗಿ. ಅದನ್ನು ಹಿಟ್ಟಿಗೆ ಹಾಕ್ಕೊಳಕತ್ತೀನಿ. ಅದಾದಮೇಲೆ 1.5 ಅಷ್ಟು ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಸಣ್ಣವಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಳಕತ್ತೀನಿ ಇಲ್ಲೇ. ಮತ್ತು ಒಂದು ಸ್ವಲ್ಪ ಶುಂಠಿ ತೊಗೊಂಡಿನಿ, ಅದನ್ನು ಫುಲ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಕಟ್ ಮಾಡಿ ಹಾಕ್ಕೊಳತ್ತೀನಿ. 2 ಸಣ್ಣದು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿನಿ ಇಲ್ಲಿ, ಹಸಿರು ಮೆಣಸಿನ್ಕಾಯಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಮತ್ತು ಇಲ್ಲಿ ಒಂಚೂರು ಜೀರಿಗೆ, ನನ್ನ ಕೈಗೆ ಎಷ್ಟು ಅಳತೆ ಐತಲ್ಲ ಅಷ್ಟು ಜೀರಿಗೆನ ಹಾಕ್ಕೊಳತ್ತೀನಿ. ಮತ್ತು ಒಂಚೂರು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳತ್ತೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿ ಕೈಯಿಂದನೇ ಮಿಕ್ಸ್ ಮಾಡ್ಕೊರಿ, ಸ್ಪೂನ್ ಏನು ನೆಸಸರಿ ಇಲ್ಲ ಅನ್ಕೊತೀನಿ. ಸೊ ನಾನಿಲ್ಲಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ಮಿನಿಟ್ಸ್ ಇಟ್ಕೊಂಬಿಡ್ರಿ. ಅದಾದಮೇಲೆ ನಾವು ಇಡ್ಲಿ ಹೆಂಗೆ ಮಾಡೋದಂತ ನೋಡೋಣಂತ. ಸೊ ಇವಾಗ 10 ಮಿನಿಟ್ಸ್ ಆಗೈತಿ. ಇವಾಗ ಇದಕ್ಕೆ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಳಕತ್ತೀನಿ, ಅಡುಗೆ ಎಣ್ಣೆ. ಸೊ ಅಡುಗೆ ಎಣ್ಣೆ ಹಚ್ಕೊಂಡು ಅದಕ್ಕೆ ಒಂದು ಸ್ಪೂನಿನ ಸಹಾಯದಿಂದ ಒಂದೊಂದು ಸ್ಪೂನ್ ನನಗೆ ಜಾಸ್ತಿ ದೊಡ್ಡದು ಇಡ್ಲಿ ಬೇಡ, ಸೊ ಮೀಡಿಯಮ್ ಸೈಜ್ ಬರುವಂಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಇಡ್ಲಿ ಹಾಕ್ಕೊಂಡೆ ಇಲ್ಲೇ. ಇನ್ನೊಂದು ಈ ಇಡ್ಲಿ ಪಾತ್ರೆಗೆ ಒಂಚೂರು ನೀರು ಹಾಕ್ಕೊಂಡಿನಿ. ಲಿಂಬೆಹಣ್ಣು ಯೂಸ್ ಮಾಡಿದ್ದು ಇರ್ತೈತಲ್ಲ ಹಿಂಡಿದ್ದು, ಅದನ್ನು ಹಾಕ್ಕೊಂಡ್ರೆ ಕೆಳಗಡೆ ಏನು ಪಾತ್ರೆ ಕರಿ ಆಗ್ತೈತಲ್ಲ ಹಂಗೆ ಆಗೋದಿಲ್ಲ. ಸೊ ನಾನು ಇಲ್ಲಿ ಸ್ಟೀಲಿಂದ ಇರೋದ್ರಿಂದ ಅದು 1-2 ಲಿಂಬೆ ಹಣ್ಣಿಂದ ಕೆಳಗೆ ಇಟ್ಕೊಂಡು ಅದ್ರ ಮೇಲೆ ನಾನಿವಾಗ ಇಡ್ಲಿ ಆಗಾಕ ಎಲ್ಲ 3 ಇಡ್ಲಿದ ಪ್ಲೇಟ್ಸ್ ಅದಾವ, ಅದ್ರೊಳಗೆ 4 ಇಡ್ಲಿ ಹಾಕ್ಕೊಂಡು ಇವಾಗ ಇಡ್ಲಿ ಬೇಯಕ್ಕೆ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಡ್ಲಿ ಬೇಯಕ್ಕೆ ಬಿಡ್ತೀನಂತ. ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚಂದ ಇಡ್ಲಿ ಸಾಫ್ಟಾಗಿ ಬಿಸಿಯಾಗಿ ಚೆನ್ನಾಗಿ ಬಂದೈತಿ. ಸೊ ಇದ್ರ ಮೇಲೆ ನೀವು ತುಪ್ಪ ಹಾಕ್ಕೊಂಡು ತಿನ್ನಿರಿ, ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ತುಪ್ಪ ಹಾಕೋದ್ರಿಂದ. ಸೊ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗ್ತೈತೆ ಅನ್ಬೋದು. ನಾನು ಇದಕ್ಕೆ ಚಟ್ನಿ ಮತ್ತು ಕರಿ ಮಾಡಿಟ್ಕೊಂಡಿನಿ. ಕರಿ ನೀವು ಸ್ಕಿಪ್ ಮಾಡ್ಬೋದು, ಸಾಂಬಾರು ಮಾಡ್ಕೋಬೋದು. ನಂಗೆ ಬೇಕಂತ ಕರಿ ಮಾಡೀನಿ. ಸೊ ಇದು ನೋಡ್ರಿ ಸೊ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಐಟಮ್ ನಿಮಗೆ ತೋರ್ಸಾಕತ್ತೀನಿ. ಇದೇನಂತಂದ್ರೆ ಜ್ಯುವೆಲರಿ ಬಾಕ್ಸ್. ಸೊ ನಮ್ಮ ಇಯರಿಂಗ್ಸ್ ಎಲ್ಲ ತೊಗೊಂಡಿರ್ತೀವಲ್ಲ ಬಾಕ್ಸ್, ಚಿಕ್ಕ ಬಾಕ್ಸ್ ಒಳಗೆ ಹಾಕಿಟ್ರೆ ಅಲ್ಲೊಂದಿಟ್ಟೆ ಇಲ್ಲೊಂದಿಟ್ಟೆ ಅಂತ ಕಳ್ಕೊಂಬಿಡ್ತೀವಿ. ಸೊ ಈ ಥರ ಇದ್ರೊಳಗೆ ನಾವು ಇಟ್ಟರೆ ಆರ್ಗನೈಸ್ಡ್ ಆಗೂ ಇರ್ತೈತಿ ಮತ್ತು ಎಲ್ಲಾದರೂ ಹೋಗೋ ಮುಂದೆ ನಮಗೆ ಈಸಿಯಾಗಿ ಸಿಗ್ತೈತಿ. ಸೊ ಇದ್ರೊಳಗೆ ನಾವು ನೀಟಾಗಿ ಇಟ್ಕೋಬೋದು. ನಾನಿಲ್ಲಿ ರಿಂಗ್ಸು ಇಟ್ಟೀನಿ. ಸೊ ಅದು ರಿಂಗ್ಸ್ ಹಾಕಕ್ಕೆ ಬರೋದಿಲ್ಲ, ಸೊ ನಾನು ಅಲ್ಲೇ ಕೆಳಗಡೆ ಹಾಕ್ಕೊಂಡ್ಬಿಟ್ಟೀನಿ. ಸೊ ಹಿಂಗೆ ಮಾಡೋದ್ರಿಂದ ನಮ್ದು ಇಯರಿಂಗ್ಸು ಎಲ್ಲೂ ಕಳೆಯಂಗಿಲ್ಲ, ಎಲ್ಲರ ಹೋಗೋ ಮುಂದೆ ನಮ್ಗೆ ಈಸಿಯಾಗಿ ಸಿಗ್ತೈತಿ. ಸೊ ನಾನು ಇದನ್ನು ಮೀಶೋದಿಂದ ಪರ್ಚೇಸ್ ಮಾಡಿದ್ದೆ. ಸೊ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಯಾರಿಗಾದರೂ ಇಷ್ಟ ಆದರೆ ಇದನ್ನು ಪರ್ಚೇಸ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಂತ. ಬಾಯ್ ಬಾಯ್.